ಮೊದಲಿಗೆ ನಾವು ಎಲ್ಲರೂ ಮಾತನಾಡಿಸಿದ್ದಲ್ಲಿ ಇವನೇ ಯಾವನಪ್ಪ ಅಸಭ್ಯ ಅಂತ ಹಾಗೆ ಅವಳು ಭಾವಿಸಾದ ಅಸಭ್ಯತನೇ ಇರ್ತದೆ ಹೇಳಿದ್ ನಾನು. ಅಸಭ್ಯತನೇ ಇರುವುದರಲ್ಲಿ ಸಭ್ಯತೆಯನ್ನು ಕಾಣಿಸಬೇಕು. ಅದೇ ಇದು ವ್ಯವಹಾರ ಜಾಣಮೆ ಅಂತ. ಅಂತರಂಗದ ಭಾವನ ಒಮ್ಮೆಲೆ ಪ್ರಕಟ ಆಗುತ್ತದೆ. ಅದು ನಿಧಾನಕ ಒಂದೊಂದೇ ಮೆಟ್ಟಲಿಗೆ ಕಾಲು ಉಳಿಯಲು ಮೇಲೆ ಒಂದೇ ಸಲ ಮೇಲೆ ಹೋಗ್ತೇನೆ ಅಂತ ಹೊರಟು ಕೆಳಗೆ ನಿಂತೇ ಬಿಡುತ್ತಾರೆ. ಆದ್ದರಿಂದ ಸಭ್ಯತನ ಮರೆಯಾಗದ ಹಾಗೆ ಅಥವಾ ಅಸಭ್ಯತನ ತ್ಯಜಿಸದ ಹಾಗೆ ಒಂದು ಮರ್ಯಾದೆ ಸಂಸ್ಕಾರಯುತವಾಗಿ ಏನು ಮಾತಾಡಿಸ್ತಾರೆ ಸಂಬಂಧಿಸಿ ಒಂದು ಹೆಸರು ಚಂದಿರಮುಖಿ ಚಂದಿರಮುಖಿ ಅತಿಯಾದಂತಹ ಸಂತೋಷವಾದರೆ ದುಃಖ ಮಿತಿ ಮೀರಿದರೆ ಎರಡೂ ನಮ್ಮ ಮಾತನ್ನೇ ಬರಡಾಗಿಸಿ ಬಿಡುತ್ತದೆ. ಹೇಳಬೇಕು ಅಂತ ಆಗುತ್ತದೆ. ನೀವು ಕೊಡಬೇಕು ಅಂತ ಅಭಿನಯ ಮಾಡ್ತೀವಿ. ಕೊಡಬೇಕು ಹೇಳಬೇಕು ಅಂದ್ರೆ ಹೀಗೆ ಅದೇ ಕೊಡಬೇಕು ಅಂತಾದ್ರೆ ಕೊಡಬೇಕು. ನನ್ನ ಮನಸ್ಸಿನ ಅಭಿಪ್ರಾಯವನ್ನು ನಿನಗೆ ಕೊಡಬೇಕು ಹಾಗೆ. ಆದರೆ ನಮ್ಮ ಮನದ ಭಾವವನ್ನು ಪ್ರಕಟಪಡಿಸುವುದಕ್ಕೆ ನಮಗಿರಬಹುದಾದಂತಹ ಮಾಧ್ಯಮ ಏನು ಹೇಳು? ಅದಕ್ಕೆ ಎಲ್ಲಿ ಹೋದ್ರು ಮಾತೆ, ಅಲ್ಲಲ್ಲಿ ಮಾತು, ಗುಂಪಾಗಿ ಮಾತು, ಅವರವರ ಮನಸ್ಸಿನ ಭಾವವನ್ನು ಒಟ್ಟು ಹಾಗೆ ಮಾತನಾಡಬೇಕನ್ನುವಂತಹ ಉದ್ದೇಶ ಅಲ್ಲ.
ನಮ್ಮ ಅಂತರಂಗದಲ್ಲಿ ನಿನ್ನ ಕುರಿತಾಗಿ ನಾನು ಹೊಂದಿದ ಭಾವ ಏನು? ಮಾತಿಗೊಂದು ಲಕ್ಷ್ಯ ಉಂಟಾಗ ಹೌದೌದು, ನನ್ನ ಕುರಿತಾಗಿ ಭಾವ ಅದನ್ನು ನೀನು ಹೌದು, ನೀವು ಹಾಗೆ ಹೇಳಿದ್ದು. ನಿನ್ನ ಕುರಿತಾದ ಭಾವ ಯಾವ ಭಾವ? ಭಾವ ಅಲ್ಲ, ಭಾವ. ಭಾವ ನನಗೆ ಹೊರಗೊಟ್ಟ ಬಾಲ ಕಾಣಲೇ ಇಲ್ಲ. ನನ್ನ ಅಹಂಕಾರಕ್ಕೆ ನಿಮ್ಮನ್ನೇ ಭಾವ ಅಂತ ಕರಿಬೇಕು. ನೀನು ಭಾವ ಭಾವನಿಗೆ ಬಾಲ ಕಾಣಲಿಲ್ಲ. ಮಹಾಪ್ರಾಣ. ಅದೇ ಹಾಗಾಗಿ ನಾನು ಬೇರೆ ಏನೋ ಭಾವಿಸಿದೆ. ಇದು ನನ್ನ ಒಳಗನ್ನು ನಿನಗೆ ತಿಳಿಸಬೇಕು. ಈ ಉದ್ದೇಶದಿಂದ ನಾನು ಮುಂದುವರಿಯುತ್ತೇನೆ. ಹೇಗೆ ಹೇಳುವುದು ನನಗೆ ಅರ್ಥ ಆಗಲಿಲ್ಲ. ಹಾಗೆ ಹೇಳಿ, ಒಳಗೆ ಹೇಗುಂಟು ಹಾಗೆ ಮಾತಾಡಿ. ಅಲ್ಲ, ಒಳಗೆಲ್ಲ ಬೇರೆ ಹಾಗೇನಿಲ್ಲ. ನಿನ್ನನ್ನು ನೋಡಿದಾಗ ನಮಗೆ ಅನಿಸಿದ್ದನ್ನು ಹೇಳೋಣ ಅಂತ. ಸರಿ ಅಪ್ಪ, ಏನು ಹಾಗಲ್ಲ, ಪೌರ್ಣಮಿಯ ಶಶಿಯ ಹಾಗೆ. ಓ ಹಾಗೆ, ಪೂರ್ಣಚಂದ್ರ. ಹೌದು, ನೋಟಕರಿಗೆ ಒಂದು ಪ್ರೇರಣೆಯನ್ನು ಉತ್ಸಾಹವನ್ನು ತುಂಬಬಹುದಾದ ಸೌಂದರ್ಯ ಅಲ್ಲ. ಈಗ ಚಂದ್ರಮನಲ್ಲಿ ಅವನ ಚಂದ್ರಿಕೆಯಲ್ಲಿ ನಾವು ವಿಶೇಷವಾಗಿ ಗುರುತಿಸುವುದೇ ಅದನ್ನು. ಏನು ಕಾಣುವುದಕ್ಕೆ ಚಂದ್ರಮ ಬಹಳ ಶೋಭಾಯಮಾನವಾಗಿ ಕಾಣಿಸ್ತಾನೆ ಅನ್ನುವಂತಹ ಒಂದೇ ಕಾರಣಕ್ಕಲ್ಲ, ಅದನ್ನು ಅವನ ಚಂದ್ರಿಕೆಗಿರಬಹುದಾದಂತಹ ಗುಣ ಏನು ಕೇಳಿದರೆ ಮನಸ್ಸನ್ನು ಉಲ್ಲಸಿತವನ್ನಾಗಿ. ನಮಗೀಗ ಅದು ಸದೆ ಮೊದಲೇ ಉಲ್ಲಾಸದಲ್ಲೇ ಹೊರಟದ್ದು ನಾನು. ಅದು ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ಉಲ್ಲಾಸದಲ್ಲಿದ್ದೀರಿ. ನಿನ್ನ ಮುಖ ನೋಡಿದ ಮೇಲೆ ಉಂಟು, ಅದೆಂತದ್ದು ಹೇಳಿ ಪ್ರಯೋಜನ ಇಲ್ಲ. ಅಲ್ಲ, ಇದು ಅಧಿಕಾಗಿ ಹೋಯಿತು. ಹಾಗೆ ಹೌದು, ಮುಖ ನೋಡಿದ ಇದು ಇದಲ್ಲ. ಹೌದು, ಆದ್ದರಿಂದಲೇ ನೀನು ಚಂದಿರಮುಖಿ. ಏನು ಒಬ್ಬಳೇ ಇದ್ದಿ, ಹಾಗೆಯೋ? ಹಿಂದೆ ಮುಂದೆ ಯಾರೂ ಕಾಣಿಸುವುದಿಲ್ಲ. ಹಿಂದೆ ಮುಂದೆ ಯಾರು ಇಲ್ಲ, ನಾನೊಬ್ಬನೇ. ಹಾಗೆಂದು ಒಂಟಿತನವನ್ನು ಅನುಭವಿಸುತ್ತಿರುವಂತಹ ಯಾವುದೋ ನೋವು ಸಂಕಟ ನಿನ್ನ ಮುಖದಲ್ಲಿ ಕಾಣಿಸುವುದಿಲ್ಲ. ಅಪ್ಪ, ಅಲ್ಲಿನ ಬಣ್ಣ ಗೊತ್ತಾಗಲಿ ಅಂತ ಹಲ್ಲು ತೋರಿಸಿದ್ದಲ್ಲ, ಅಂತರಂಗದ ಭಾವವೇ ನಡೆಯಾಗಿ ಹೊರಚೆಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಚಂದ್ರಮನ ಬೆಳದಿಂಗಳು ಚೆಲ್ಲಿದ ಹಾಗೆ ಪ್ರಫುಲ್ಲಿತ ಮಾನಸಳಾಗಿ ಉಳಿದಿತ್ತು. ಹಾಗಿದ್ರೆ ಒಂಟಿ ಇದ್ದಿ ಎನ್ನುವುದಕ್ಕಾಗಿ ನನಗೆ ಬೇಸರ ಇಲ್ಲ. ಮತ್ತೆ ಕೆಲವು ಸಲ ಹೇಳಲಿಕ್ಕೂ ಆಗುದಿಲ್ಲ. ಅಂತರಂಗದಲ್ಲಿ ಒಂದು ಭಾವವೇ ಬೇರೆ ಇರ್ತದೆ. ತೋರಿಕೆಯಲ್ಲಿ ಮಾತಿನಲ್ಲಿ ಅದನ್ನು ಅಡಗಿಸಿ ಆಡುವಂತಹ ಮಂದಿಗಳು ಇರ್ತಾರೆ. ಹಾಗಾಗಿ ಕೇವಲ ಹೊರಗಿನಿಂದ ಏನು ಅನ್ನುವುದರಿಂದ ಅಷ್ಟರಿಂದಲೇ ಒಳಗಿನ ನಿರ್ಣಯವನ್ನು ನಮಗೆ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಿನ್ನನ್ನೇ ಕೇಳೋಣ. ಎಲ್ಲಿ ಅವನು ನೀನು ಇಲ್ಲಿಗೆ ಏನು ಬಂದದ್ದಲ್ಲ, ಬಂದದ್ದು ಬರಬಾರ್ದು ಅಂತಲ್ಲ, ಹಾಗಲ್ಲ, ಆಕ್ಷೇಪ ಮಾಡಿದ್ದಲ್ಲ, ಏನು ಬಂದದ್ದು ಕೇಳಿದ್ದ ಹಾಗಲ್ಲ, ಬಂದಿರುವುದರ ಕಾರಣ ಇಲ್ಲ. ಇಲ್ಲಿಗಾಗಿಯೇ ಬಂದವಳ ಅಲ್ಲ, ಬೇರೆ ಏನಾದರೂ ಉದ್ದೇಶ ಉಂಟಾ? ಉದ್ದೇಶ ಇಲ್ಲ. ಅಲ್ಲ, ಹಾಗಲ್ಲ. ನೀನು ಎಲ್ಲಿಂದ ಬಂದವಳು, ಎಲ್ಲಿ ನಿನ್ನ ಗಮನ, ಇದನ್ನೆಲ್ಲ ಒಂದು ತಿಳಿದುಕೊಳ್ಳೋಣ. ಹೇಳಲೇಬೇಕಾ? ಹೇಳೋದಿದ್ರೆ ಗೊತ್ತಲ್ಲ, ಹೇಳುವುದನ್ನು ನನಗೆ ಒಂದು ಸ್ವಲ್ಪ ಕೇಳಿ. ಹೌದೇ?
ಹೇಗೆ ನೀನು ನನ್ನನ್ನು ಸರಿಯಾಗಿ ಗಮನಿಸಿದೆ. ಹಿಂದೆ ಮುಂದೆ ಯಾರೂ ಇಲ್ಲ ಅನ್ನುವಂಥ ಹಾಗೆ ನೋಡಿದ ಕಾಲಕ್ಕೆ ಯಾರು ಏನು ಅಂತ ಹಿಂದೆ ಮುಂದೆ ಏನು ಅಂತ ಕೇಳೋದಕ್ಕೆ ಮುಂದಾದೆ. ನನಗೆ ಕೌತುಕ ಅನಿಸಿತು. ಅಲ್ಲ, ಮೊದಲೇ ನಮಗೆ ಪರಿಚಯ ಇಲ್ಲ, ಮೊದಲಿಲ್ಲ, ಈ ಹಿಂದೆ ನೋಡಿದವರಲ್ಲ. ನೋಡಿದ ಮುಂದೆ ಕೇಳುವ ಅನಿವಾರ್ಯತೆ ಅಲ್ಲ, ಕೆಲವು ಸಲ ಮೊದಲು ನೋಡಿದವರದ್ದು ಗೊತ್ತಾಗ್ತದೆ, ತುಂಬಾ ವರ್ಷ ಕಳೆದ ಹೋದ. ಆದ್ರೆ ಒಂದು ಸಲ ನೋಡಿದ್ರೆ ಯಾವಾಗಲೂ ಮರೆಯುವಂತಹ ಬೇಡ ಅಲ್ಲ. ಹಾಗೆ ಅದು ಒಂದು ನಿನ್ನನ್ನು ಒಂದು ಸಲ ನೋಡಿದರೆ ಅದೊಂದು ಎದೆಯ ಮೇಲೆ ಛಾಪ್ ಕೊಟ್ಟುವುದು. ಮತ್ತೆ ಈ ರೂಪ ಮರಿಲಿಕ್ಕಿಲ್ಲ, ಮತ್ತೆ ನನ್ನ ಸ್ವಭಾವ ಮರೆಯಾಗುವುದಕ್ಕಿಲ್ಲ. ಯಾಕೆಂದ್ರೆ ಇದು ಅಪರೂಪ. ಅಲ್ಲ, ಅಪರೂಪ ಅಂದ್ರೆ ಕೆಟ್ಟ ರೂಪ ಅಂತ ಹಾಗಲ್ಲ, ಅಪೂರ್ವವಾದದ್ದು, ಅಪೂರ್ವವಾದದ್ದು, ಪ್ರಪಂಚದಲ್ಲಿ ಬಹಳ ವಿರಳವಾದದ್ದು ಅನ್ನೋದನ್ನ ಅನಿಸ್ತದೆ. ಸರಿ, ಒಪ್ಪಿಕೊಳ್ಳೋಣ. ನೀನು ಆಡಿದಕ್ಕೆ ನಾನು ಮನ್ನಣೆನೇ ಕೊಡ್ತೇನೆ, ಸರಿಯಾಗ್ತೇನೆ. ಆದರೆ ನನಗೂ ಏನೋ ಒಂದು ಸಂತೋಷ. ಯಾರು ಏನು ಎತ್ತ ಗುರಿ ಇಲ್ಲ, ನೇರವಾಗಿ ಪ್ರಶ್ನೆಗಳನ್ನೇ ಮಾಡುವುದಕ್ಕೆ ಮುಂದಾಗಿದ್ದಾನೆ. ಸಲುಗೆಯನ್ನ ಕಾಣಿಸಿಕೊಡ್ತಾನೆ. ಗಾಡಿದೆ ಕುಶಲಾಪನೆ ಮಾತಾಡಬಹುದು ಯಾರಲ್ಲಿ. ಆದರೆ ಹೃದಯಸ್ಥವಾದ ಮಾತುಗಳು ಬರುವುದು ಯಾವಾಗ? ಆತ್ಮೀಯರಲ್ಲಿ ಅಲ್ವೇ? ಅಂತ ಆತ್ಮೀಯತೆ ನನ್ನಲ್ಲಿ ಏನು ಬಂತು ನಿನಗೆ? ನನ್ನನ್ನು ನಿನ್ನ ಮಾತು ತಿಳ್ಕೊ. ಅದಕ್ಕೆ ಅರ್ಥ ಬೇರೆ ಆಗ್ತದೆ. ಆತ್ಮೀಯ ಅಂತ ನಿನ್ನನ್ನು ನನ್ನ ಅಂತ ತಿಳಿದ್ರೆ ನಾನು ನಿನ್ನವಳು ಅಂತ ಅರ್ಥ ಅಲ್ವೇ? ಎಂತದಾಗಲಿ ಅಲ್ಲ, ಆದ್ರೆ ಆಗ್ಲಿ ಅಂತ ಹೇಳ್ಬೋದು. ಈ ಪ್ರಪಂಚದ ಎಲ್ಲಾ ಸಂಬಂಧಗಳು ಬೆಳೆಯುವುದೇ ಹೀಗಲ್ಲ. ಅಲ್ಲ, ಇದು ಸಂಬಂಧ ಇಲ್ಲ. ಅದೌದು, ಆತ್ಮೀಯತೆಯಿಂದ ಬೆಳೆದದ. ಇಲ್ಲಿ ಇದ್ದವರೆಲ್ಲ ಒಂದಾಗುದಿಲ್ಲ. ಹೌದೌದು, ನದಿ ಯಾವುದೋ ಒಂದು ಮೂಲೆಯಲ್ಲಿ ಹರಿದು ಸಮುದ್ರದ ಗರ್ಭವನ್ನು ಹೋಗಿ ಸೇರುವ ಹಾಗೆ. ಹೌದು, ಯಾಕೆಂದ್ರೆ ಅದು ಸಮುದ್ರದಿಂದಲೇ ಹೊರಟಿರ್ತದೆ. ಆದ್ದರಿಂದ ಸಮುದ್ರವನ್ನು ಹುಡುಕುತ್ತಾ ಹೋಗುತ್ತೆ. ಬೇರೆ ಬೇರೆ ದಾರಿಯನ್ನು ಬಳಸಿಕೊಂಡು ಬೇರೆ ಬೇರೆ ರೂಪವನ್ನು ತಡೆದು ಆಕಾರವನ್ನು ಬದಲಿಸಿ ಕಡೆಗಾಗುವಾಗ ಸಮುದ್ರದ ಗರ್ಭಕ್ಕೆ ಹೋಗಿದೆ. ಯಾರಿಗೆ ಗೊತ್ತು ಎಲ್ಲಿಂದ ಹೊರಟಿದೆ, ಇಲ್ಲಿಗೆ ತಲುಪುತ್ತದೆ. ಪುಣ್ಯಾತ್ಮ, ಎಂತದ್ದು ಎಲ್ಲಿಂದ ಎಲ್ಲಿಗೆ? ಅಲ್ಲ, ಹಾಗಲ್ಲ, ನಮ್ಮ ಸಂಬಂಧ. ನಮ್ಮ ಸಂಬಂಧ ಹಾಗೆ. ಅದೌದು, ಈಗ ಪ್ರಸ್ತುತ ಇಲ್ಲಿ ಹುಟ್ಟಿಕೊಂಡಿದ್ದು, ಮತ್ತೆ ಹೇಗೋ ಒಂದು ಸೇರ್ಬೋದು. ಈಗ ಹುಟ್ಟಿಕೊಂಡದ್ದು ನೀನು? ಹಾಗಲ್ಲ ಹಾಗಲ್ಲ, ನಮ್ಮ ನಮ್ಮ ಸಲುಗೆ ನಮ್ಮ ಸಂಬಂಧ ಇಲ್ಲಿಂದ ಪ್ರಾರಂಭ ಆಯಿತು. ಅದನ್ನ ನಾಡಿದ್ದು ನಾನು ಎಲ್ಲಿಗೆ ಕೊನೆ ಆಗ್ತದೆ ಅಂತ ಗೊತ್ತಿಲ್ಲ. ನಾನು ಹೇಳೋದಾದ್ರೆ ಇಲ್ಲಿಗೆ ಕೊನೆ ಆಗಿ. ಎಂತದ್ದು ಇಲ್ಲಿಗೆ ಬರೆಯಾಗಿ? ಅಲ್ಲ, ಇನ್ನು ಬೇರೆ ಸಂಬಂಧ ಆಗೋದು ಬೇಡ ಅಂತ. ಪ್ರಾರಂಭ ಆದ ಸಂಬಂಧ ಇಲ್ಲಿಗೆ ಬಂದಿದೆ, ಇನ್ನು ಬೇರೆ ಅರ್ಥ ಆಗ್ತದೆ ನನಗೆ. ನಿನ್ನ ರೂಪ, ನಿನ್ನ ಸ್ವಭಾವ, ನಿನ್ನ ಮಾತಿನ ವೈಖರಿ, ನಿನ್ನೊಳಗಿರುವ ಕಾಠಿಣ್ಯತೆ, ನೀ ಕಾಣಿಸುವ ಗಾಂಭೀರ್ಯ, ಇವೆಲ್ಲವನ್ನು ಸರಿಯಾಗಿ ಗಮನಿಸಿದಾಗ ಧನುಜೇಶ. ಇದು ನನ್ನಲ್ಲಿ ಇಷ್ಟೆಲ್ಲ ಉಂಟು ಅಂತ ನನಗೆ ಗೊತ್ತಿರಲಿಲ್ಲ. ಅದು ನೋಡಿದವರೇ ಹೇಳಿದೆ. ಹೌದೌದು, ನೀನು ನೋಡಿಯೇ ಹೇಳ್ತಲ್ವ? ಹೌದು, ನಿನ್ನನ್ನು ಸರಿಯಾಗಿ ಗಮನಿಸಿಯೇ ಹೇಳಿ, ತಿಳಿದೇ ಹೇಳಿ. ನನ್ನ ಬಗ್ಗೆ? ಹೌದು, ನೋಡಿ ತಿಳಿದೇ ಹೇಳಿ. ಇನ್ನು ಮೊದಲೇ ಪರಿಚಯ ಉಂಟು. ಅಯ್ಯೋ ಹಾಗಲ್ಲ, ನಿನ್ನನ್ನು ನೋಡಿ ನೀ ಆಡಿದ್ದನ್ನ ಕೇಳಿ ಗ್ರಹಿಸಿ ತಿಳಿದೇ ನಾ ಆಡಿದ್ದು ಅಂತ ಹೇಳಿ. ಒಂದು ವಿಷಯದಲ್ಲಿ ನನಗೆ ಹೆಚ್ಚು ಹಿತ ಆಯಿತು ನಿನ್ನ. ಯಾವುದು? ಕೆಲವರೆಲ್ಲ ಹೇಗೆ ಕೇಳಿದ್ರೆ ಇನ್ನೊಬ್ಬರ ಅನುಭವವನ್ನು ತನ್ನ ಅನುಭವ ಅಂತ ಸ್ವೀಕರಿಸಿ ಮಾತಾಡುದು. ಹೌದೌದು, ಯಾರೋ ಹೇಳಿದ್ದನ್ನು. ಯಾರು ಹೇಳಿ? ನನಗೆ ಯಾರೋ ಹೇಳಿದ್ದನ್ನು ಅಲ್ಲ 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 ಅಲ್ಲ, ಇದು ನನ್ನೊಳಗಿರುವ ಮಾತುಗಳು, ನನ್ನ ಯಥಾರ್ಥವಾದ ಅನಿಸಿಕೆಗಳನ್ನು ನನ್ನಲ್ಲಿ ಹೇಳ್ತಾ ಇದ್ದೇನೆ. ಹೆಣ್ಣು ಮಗಳು ನಾವು ಅಬಲೆ ಒಬ್ಬಂಟಿಗಳಾಗಿ ನಿಂತಿದ್ದೇನೆ. ಇನ್ನೂ ಅಂದದ್ದಕ್ಕೆ ಅಬಲೆ. ಅದೇ ಒಬ್ಬಂಟಿಗಳಾಗಿ ಅಬಲೆ ಅಂದ್ರೆ ದುರ್ಬಲ ಅಂತ ಅಲ್ಪ. ದುರ್ಬಲ ಅಂತ ಅಲ್ಲ 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 ಅಲ್ಲ. ನಿನ್ನನ್ನು ಕಾಣುವಾಗ ಒಂದು ಸನಾತ ಪ್ರಜ್ಞೆ ಮೂಡ್ತದೆ. ಸನಾತನ? ಹೌದೌದು, ಅಲ್ಲ, ಇನ್ನೊಬ್ಬರನ್ನು ರಕ್ಷಿಸಬಹುದಾದಂತಹ ಸನಾಥ. ಸನಾಥ ಸನಾಥ ಅಂತ ಹಾಗಲ್ಲ, ಸನಾಥ ಸನಾಥ ಪ್ರಜ್ಞೆ ಮೂಡ್ತದೆ. ಹಾಗಾಗಿ ಧೈರ್ಯದಿಂದ ಕೇಳಿ ನೀ ಹೇಳಿದ್ರೆ ಮತ್ತೆ ಮುಂದುವರಿಯಬಹುದು ಅನ್ನೋ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಅಂದರೆ ಯಾರಯ್ಯ ನೀನು? ಇಷ್ಟೆಲ್ಲ ನನ್ನ ಕುರಿತಾಗಿ ಆಡಿದೆ, ಕೇಳಿದೆ, ನಿನ್ನ ಪರಿಚಯ ನನಗಿಲ್ಲ, ಆದ್ದರಿಂದಲೇ ಕೇಳುವುದು ಯಾರಯ್ಯ ನೀನು? ಓ, ನನ್ನ ಪರಿಚಯವೇ ಇಲ್ಲ. ನಿರ್ಗತಿಕ ಅಲ್ಲ, ನಿನಗೊಂದು ಪುರ ಉಂಟು ಅನ್ನೋದು ಸ್ಪಷ್ಟ. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಆಭರಣಗಳು, ಉಡುಗೆ ತೊಡುಗೆಗಳು, ಕೋಶಗಳು ಹೇಗೆ ಸಿದ್ಧವಾಗ್ತದೆ? ಈ ಕುರಿತಾಗಿ ಈ ಕಡೆಗೆ ಸಾಗಿ ಬಂದು ನನ್ನ ಕುರಿತಾಗಿ ಲಕ್ಷ್ಯವಿರಿಸಿ ನನ್ನನ್ನೇ ಪ್ರಶ್ನಿಸ್ತಿ, ನನ್ನನ್ನೇ ಮಾತನಾಡಿಸುವುದಕ್ಕೆ ಮುಂದಾಗ್ತಿಂತಾದ್ರೆ ನಿನ್ನಲ್ಲಿ ಯಾವ ಕಾರ್ಯ ಬಂದಿರುವುದು ನಿನಗೆ? ಚೆಲುವೆ, ಕೇವಲ ಸೌಂದರ್ಯ ಮಾತ್ರ ಅಲ್ಲ ನಿನ್ನಲ್ಲಿರುವುದು, ಸದ್ವಿವೇಕವೂ ಉಂಟು. ಈಗ ಪಕ್ಕನೆ ಸಾಮಾನ್ಯ ಬುದ್ಧಿಯವರಾದ್ರೆ ಏನು ಮಾಡ್ತಿದ್ರು? ಯಾರು ಅಂತ ನಿನ್ನನ್ನು ಕೇಳಿದ ತಕ್ಷಣದಲ್ಲಿ ಯಾರು ಅಂತ
ಪರಿಚಯವನ್ನು ಹೇಳಿಕೊಡ್ತೀನಿ. ನೀನು ಹಾಗಲ್ಲ. ಯಾಕಂದ್ರೆ ಸಂಭಾಷಿಸಬಹುದು, ಸಂಬಂಧ ಬೆಳೆಸಬಹುದು, ಅಥವಾ ನಮ್ಮ ಅಂತರಂಗವನ್ನೇ ಹೇಳಿಕೊಡಬಹುದು. ಯಾರಲ್ಲಿ ಎನ್ನುವುದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಬೇಕು. ದಾರಿ ಹೋಕರಲ್ಲಿ ಸಿಕ್ಕಿದವರಲ್ಲೆಲ್ಲ ಅಂತರಂಗ ಹೇಳ್ತಾ ಹೋಗುವುದಲ್ಲ, ಆತ್ಮೀಯರಲ್ಲಿ ಮಾತ್ರ ಹೇಳಬೇಕಾದ. ಹಾಗಿದ್ರೆ ನನ್ನಲ್ಲಿ ಆಡುವುದಕ್ಕಿಂತ ಮುನ್ನವೇ ನಾನಾರು. ಯಾಕಂದ್ರೆ ಪಾತ್ರತ್ವ ಇಲ್ಲದೇ ಇದ್ದವನಲ್ಲಿ ಪರಿಚಯವನ್ನಾದರೂ ಹೇಳಿಕೊಳ್ಳಕೂಡದು ಅನ್ನುವ ವಿವೇಕವನ್ನು ನೀನು ಮೆರೆದಿ. ಅದೇ ಹೌದಾದರೆ ಧಾರಾಳವಾಗಿ ನೀನು ಹೇಳ್ಬೋದು. ಹೇಳುವವರೇ ಅಯ್ಯ ಯಾಕೆ ಆಡಿದಂತಹ ನುಡಿಗಳು ನಿನ್ನ ಕಿವಿದೆರೆಯ ಮೇಲೆ ಹೊಡೆಯುವುದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ. ಮಾತಾಡ್ತಾ 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 ಸ್ವಲ್ಪ ಸ್ವಲ್ಪ ಹತ್ತಿರ 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 ಸಂಬಂಧ ಸೇರಲಿ ಅನ್ನುವುದಕ್ಕ. ಹಾಗೆ ಯಾರು ನಾನು ನನ್ನನ್ನು ನೋಡುವಾಗ
ಒಂದು ಧೀರೋದ್ಧಾತವಾದಂತಹ ವ್ಯಕ್ತಿತ್ವವುಳ್ಳವ ಅನ್ನುವುದನ್ನು ನೀನು ತರ್ಕಿಸಿಕೊಂಡಿದ್ದಿ. ಹೌದು. ಹಾಗಿದ್ರೆ ನನ್ನ ಬಗ್ಗೆ ನಾನು ಹೇಳಿಕೊಂಡ ವಿಶೇಷಣ ಅತಿಶಯ ಅಂತ ಅನ್ನಿಸುವುದಕ್ಕಿಲ್ಲ. ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ನೋಟ ಮಾತ್ರದಿಂದ ಯಾವನೇ ಒಬ್ಬ ವ್ಯಕ್ತಿಯ ಇತಿ ಯೋಗ್ಯತೆಯನ್ನು ತಿಳಿಯುವುದಕ್ಕೆ ಸಾಧ್ಯವಾಗದೆ ಹೋದರೂ ಬಹಳಷ್ಟನ್ನಾದರೂ ತರ್ಕಿಸುವುದಕ್ಕೆ ಸಾಧ್ಯ ಆಗ್ತದೆ, ಸಂಪೂರ್ಣ ಅಲ್ಲದೆ ಹೋದ್ರು. ಹೌದು. ಮೇಲಿಂದ ಮೇಲೆ ನೀನು ಕಂಡದ್ದರಲ್ಲಿ ನಾನೇನು ಎಷ್ಟು ಅನ್ನುವುದರ ಬಗ್ಗೆ ಒಂದು ಸ್ವತಂತ್ರವಾಗಿ ಕಲ್ಪಿಸಿಕೊಂಡಿದ್ದು, ಅದು ಏನೇನೂ ಸುಳ್ಳಲ್ಲ, ನಿಜವಾದದ್ದು. ಧೀರ ಭಸ್ಮಾಸುರ ನೀವೆಯೋ? ಭಸ್ಮಾಸುರನ ಬಗ್ಗೆ ನಾನು ಕೇಳಿದ್ದೀತ, ಇಲ್ಲದಿದ್ರೆ ಈ ಪ್ರಶ್ನೆಯೇ ಹುಟ್ಟಿಕೊಳ್ಳುವುದಕ್ಕಿಲ್ಲ. ಇಲ್ಲದಿದ್ರೆ ಪ್ರಶ್ನೆ ಏನು ಬರಬೇಕು? ಓ, ಹಾಗೊಬ್ಬರು ಇದ್ದಾರ? ಗೊತ್ತಿಲ್ಲದ ಹೋದ್ರೆ ನೀವೇ ಎರಡು ಧ್ವನಿ ಹುಟ್ಟುತ್ತದೆ. ಏನು? ಒಂದು, ಭಸ್ಮಾಸುರನೇ ಹುಡುಕಿಕೊಂಡೇ ನೀನು ಬಂದೆಯೋ? ಅಯ್ಯೋ ಅಯ್ಯೋ, ಇಲ್ಲ ಇಲ್ಲ ಇಲ್ಲ. ಅಲ್ಲ, ಬರುವ ಕಾಲಕ್ಕೆ ಭಸ್ಮಾಸುರನ ಬಗ್ಗೆ ನಿನಗೆ ತಿಳಿಯಿತು ಅಲ್ವಾ? ಹೋದಲ್ಲಿ ಬಂದಲ್ಲಿ ಅದೇ ಸುದ್ದಿ. ಎಲ್ಲೆಲ್ಲಿಯೂ ಭಸ್ಮಾಸುರ, ನೆಲದಲ್ಲಿ ಇವರಂತೆ ಇವರಂತೆ ಅವರಂತೆ, ನೆಲಗೂ ಭಸ್ಮಾಸುರ, ಮೇಲೂ ಭಸ್ಮಾಸುರ, ಆ ಬುಡದಲ್ಲಿ ಭಸ್ಮಾಸುರ, ಈ ಬುಡದಲ್ಲಿ ಭಸ್ಮಾಸುರ. ಇಲ್ಲಿ ಮೇಲೆ ಕೆಳಗೆ ಹೋಗಿದ್ದೆ ಅಂತ ಗೊತ್ತಿಲ್ಲ, ಆದ್ರೆ ಮೇಲೆ ಕೆಳಗೆ ಹೋದ ಅನುಭವದಿಂದ ನಾನು ಹೇಳ್ತೇನೆ. ಹಾರಿಣಿ ಮೂರರಲ್ಲಿ ನನ್ನನ್ನು ಮಿಕ್ಕಿದಂತಹ ವೀರ ಒತ್ತೊಬ್ಬ ಇಲ್ಲ ವರ್ತಮಾನ ಕಾಲಕ್ಕೆ ಶೂರನಾಗಿ ಪರಮೇಶ್ವರ ಸೂನು ಕೈಲಾಸನಾಥನಾದಂತಹ ಆ ಪರಮೇಶ್ವರನ ಸೂನುನ. ಪರಮೇಶ್ವರ ಸೂನು ಅಂದ್ರೆ ಅವನನ್ನು ಹುಟ್ಟಿಸಿದ್ದಲ್ಲ, ಮತ್ತೆ ಅವನಿಂದ ನಾನು ಹುಟ್ಟಿಕೊಂಡದ್ದು. ಅಲ್ಲ, ಇದು ವಿಶೇಷ ನನಗೆ. ಅದು ಹೇಗೆ? ಅದೆಂತದ್ದು? ಹುಟ್ಟಿಸಿದ ಮಾವ ಹೌದಾದರೆ ಕರ್ತೃತ್ವ ಅವನಿಗೆ, ಹುಟ್ಟಿದ್ದು ನಾನಾದರೆ ಕರ್ತೃತ್ವ ನನ್ನಲ್ಲಿ. ನನ್ನನ್ನು ಹುಟ್ಟಿಸುವಲ್ಲಿ ಅವನ ಕರ್ತೃತ್ವ ಇಲ್ಲ. ಅದು ನೀನಾಗೆ ಹುಟ್ಟಿದ್ದು. ನಾನಾಗೆ ಹುಟ್ಟಿದ್ದು ಅಂದ್ರೆ ಕಾರಣ ಸ್ಥಾನದಲ್ಲಿ ಅವ ಇದ್ದಾನಷ್ಟೇ. ಬಿಡಿಸಿದ ಪುಣ್ಯಾತ್ಮನ ಮಹಾತ್ಮರ ಕೆಲಸ ಕೆಲವು ನಿಮಿತ್ತ ಕೆಲವು ಜನ ಬೇಕಾಗ್ತದೆ. ಮಹಾತ್ಮರ ಕೆಲಸ ತನ್ನಿಂದ ತಾನೇ ಈ ಪ್ರಪಂಚದಲ್ಲಿ ಪ್ರಕಟಗೊಳ್ಳುವುದಕ್ಕೆ ನನಗೊಂದು ಕಾರಣ ಬೇಕಿತ್ತು. ಆ ಕಾರಣ ಸ್ಥಾನದಲ್ಲಿ ಪರಮೇಶ್ವರ ಇರುವುದು. ಯಾಕೆ? ಮಗ ಬೇಕು ಅನ್ನುವುದಕ್ಕಾಗಿ ಅವ ಪಡೆದದ್ದು ಅಲ್ಲ, ಮಗ ಆಗುತ್ತಾನೆ ಅನ್ನುವುದಕ್ಕಾಗಿ ಅವ ಮುಂದಾದದ್ದು ಅಲ್ಲ. ಅವನಿಗೆ ಗೊತ್ತಿಲ್ಲದೆ ಅದು ಮೊದಲ ನಿಶ್ಚಯ ಇರಲಿಲ್ಲ, ಅನಿಶ್ಚಿತ, ಆಕಸ್ಮಿಕ. ನಿನ್ನ ಸಂಕಲ್ಪ ಸಂದರ್ಭೋಚಿತ. ಹೌದು, ಸಂದರ್ಭಾನುಸಾರ. ಅಂದ್ರೆ ನಿತ್ಯ ಭಸ್ಮ ಧಾರಣೆ ಮಾಡುವ ಅಂತ ಒಂದು ದಿವಸ ಭಸ್ಮವನ್ನು ವರ್ಧಿಸುತ್ತಿರುವಂತಹ ಕೈಯಲ್ಲಿ ಕಾಲದಲ್ಲಿ ಅದರಲ್ಲಿ ಒಂದು ಹರಳು ಸಿಕ್ಕಿತು, ಕಲ್ಲು. ಇದೆಂತ ಕೆಟ್ಟ ತೆಗೆದು ಬಿಸಾಡಿದ. ನನಗೆ ಹುಟ್ಟಲಿಕ್ಕೆ ಅಷ್ಟೇ ಸಾಕಾಗಿದೆ. ಅಂದ್ರೆ ಮಹಾತ್ಮರ ಸೃಷ್ಟಿಗೆ ಅಷ್ಟೇ. ಓಹೋ, ಕಲ್ಲು ಬಿಸಾಡಿದ ಕಲ್ಲು ಬಿಸಾಡಿದ ಕಲ್ಲಿರುವುದು ಮಣ್ಣಿನಲ್ಲಿ, ಹಾಗಿದ್ರೆ ಮಣ್ಣಿನ ಮಗ ಅಂತ ಹೇಳ್ಬೋದು. ಹೇಳ್ಬೋದು. ಬೇಡ, ಅಲ್ಲಿ ಕಲ್ಲು ಸಿಕ್ಕಿದ್ದು ಭಸ್ಮದಲ್ಲಿ, ಹಾಗಿದ್ರೆ ಭಸ್ಮದ ಮಗ ಅಂತ ಹೇಳ್ಬೋದು. ಹಾಗೆ ಹೇಳಲಿಕ್ಕೆ ಬರ್ತದೆ. ಎಲ್ಲಿಂದ ಹುಟ್ಟಿಕೊಂಡಿದ್ದಾನೆ ಅನ್ನೋದು ಮುಖ್ಯ ಅದಲ್ಲ, ಹುಟ್ಟಿದ ಮೇಲೇನು ಮಾಡಿದ್ದಾನೆ ಅನ್ನೋದೇ ಮುಖ್ಯ. ಮೂರು ಲೋಕಗಳಲ್ಲಿಯೂ ವಿಕ್ರಮಾತಿಶಯದಿಂದ ನನ್ನ ಸಮ್ಮುಖದಲ್ಲಿ ನಿಂತವರು ಇನ್ನೊಬ್ಬರಿಲ್ಲ ಈ ಕಾಲದಲ್ಲಿ ಅಂತಹವನು ನಾನು. ಹೋಗಿ, ಇದು ನನ್ನ ಹೇಳಿಕೆ. ಎಂತದು ಇಷ್ಟು ಒಳ್ಳೆ ಪರಿಚಯ? ಹೋಗಿ ಅಂತ ಹೇಳಿದ್ರೆ ಅದಕ್ಕಿಂತ ಪ್ರಶಾಂತ. ನೀನು ಹಾಗೆ. ಈಗ ನೀನು ಯಾರು ಕಲ್ಲು ಬಿಸಾಡಿದ್ದೆ? ನಿನ್ನ ಅಂದಾಜಿಂದ ಎಲ್ಲರೂ ಕಲ್ಲು ಬಿಸಾಡಿದ ಮೇಲೆ ಅಲ್ಲ, ಸಹಜವಾಗಿಯೇ ತಂದೆ ತಾಯಿಗಳ ಬಸ್ಸಿನಿಂದ ಹೊರಗೆ ಬಂದವರು. ಅಪ್ಪ ಅಮ್ಮ ಯಾರು? ಹೌದಾದರೆ ಅಪ್ಪ ಅಮ್ಮನೇ ಪಡೆದದ್ದು ನಿಜ. ಸಹಜ. ಈಗ ನಿನ್ನ ಹಾಗಿದ್ದ ಗುಣ ಸೌಶಲ್ಯಾದಿಗಳನ್ನು ಹೊಂದಿದ ಒಬ್ಬಳಾಕೆ ಹೆಣ್ಣಾಗಿ ಹೌದಪ್ಪ, ಅಪ್ಪ ಅಮ್ಮ ಹೊರಗೆ ಬಿಡ್ತಾರೆ ಅಂತ ಅವನನ್ನೇನು ಜಡಬೇಕು ನಾವು ಬಿಟ್ಟು ತಪ್ಪಾಗ್ತದೆ, ಅಲ್ವಾ? ಭೇಟಿ ಕೊಡಬಾರ್ದು. ಹಾಗಿದ್ರೆ ಬಿಡಬೇಕಾದಂತಹ ಒಂದು ಅನಿವಾರ್ಯತೆ ಬಂದಿದೆ. ಅದು ನೀನೇ ಇಲ್ಲಿಯೂ ಹೊಗೆ ಇದ್ದ ಮನೆಯಲ್ಲಿ ಎಂತದ ಹಾಗೆ ಮನೆ ಬಿಟ್ಟು ಬರೋ ಹೇಳಿಲ್ಲ.
ಮನೆ ಮಾಡುವ ಹೆಣ್ಣಿನಾಗಿ ಮಾಡ್ಬೋದು. ಅದೇ ಮನೆ ಮಾಡ್ರೆ ಅವನು ಸಂಸಾರ ಮಾಡ್ರೆ ಗೃಹಸ್ಥ ಜೀವನ ನಡೆಸುವಂತಹ ಹೆಣ್ಣು ಅಂತ ಕಾಣ್ತದೆ. ಸಂಸಾರ ಜೀವನ ಸಾಗಿಸುವ ಹೆಣ್ಣು. ಯಾರು ನೀನು? ಹೆಸರೇನು ಅಂತ ಅಡ್ಡಿಲ್ಲ. ನೀನು ಹತ್ರ ಹತ್ರ ನನ್ನ ಸುತ್ತವನ್ನು ಗಮನಿಸಿದ್ದೀನಿ. ಅವ್ರು ನೋಡಿದ್ರೆ ಮತ್ತೆ ಹಾಗೆ ನಮ್ಮ ನೋಟ ಒಳಗೊಳಗೆ ಹೋಗುದು. ಈಗ ಹೇಳ್ಬೋದು ಅಂತ ಧೈರ್ಯ ಬಂದಿಲ್ಲ ನನಗೆ. ಹೌದಾ? ಹೌದಯ್ಯ. ಅತಿಶಯದಲ್ಲಿ ಪುಟ್ಟಿ ಗತಿಯ ಕಾಣದೆ ಬಂದೆ ಅತಿಶಯದಲ್ಲಿ ಪುಟ್ಟಿ ಗತಿಯ ಗತಿಯ ಮತಿ ಬಂದ ಕೇಳೆಂದ ನೀನೆಲ್ಲ ಒಂದೇ ಸಲ ಹೇಳಿ ನನ್ನನ್ನು ಅರ್ಥೈಗೊಳಿಸಿಕೊಡಿ. ಹಾಗಲ್ಲ, ನಿನ್ನ ವ್ಯಕ್ತಿತ್ವ ಮೇಲು ವ್ಯಕ್ತಿತ್ವ. ಈಶನ ಮಗ ಪರಮೇಶ ಸೂರ್ಯ. ನಿಮ್ಮಂತವರೇ ನಮ್ಮನ್ನ ತಡೆದು ನುಡಿಸ್ತಾರೆ, ಪ್ರಶ್ನಿಸ್ತಾರೆ ಅಂತ ಇದು ಯೋಗವಲ್ವೇ? ಈ ಭಾಗ್ಯ ಪ್ರಪಂಚದಲ್ಲಿ ಯಾರಿಗಾರು ಸಿಗ್ತದೆ? ಒಬ್ಬ ಮಾಡಿದ್ರೆ ಲೋಕ ಸುಡ್ತಾರಂತೆ. ಅಯ್ಯೋ, ನಟ ಭಯಂಕರ ಅಂತೆ. ನಟ ಭಯಂಕರ ಹೆಸರು, ನಟ ಭಯಂಕರ, ನಟನಾ ಭಯಂಕರ. ಭಕ್ತರಿಗೆ ಬೇಕಾದನ್ನು ಕೊಡ್ತಾರಂತೆ. ಯಾರು? ಈಶ್ವರ ದೇವರು. ಅವರನ್ನು ಯಾರು ಕೇಳುವುದೇ ಇಲ್ಲ. ಅತಿ ಗಮ್ಮತ್ತು ಆಗುಂಟ. ಹಾಗಾದ್ರೆ ಈಗ ಕೈಲಾಸಕ್ಕೆ ನಿಮ್ಮಿಂದಲೇ ಒಂದೇ ಸರ್ ಮೂಗಿದ್ದವರ ಹತ್ರ ಹೋಗ್ಲಿಕ್ಕೆ. ಅಯ್ಯೋ, ಅದೇ ಹಾಗೆ. ವಾಸನೆ ಅಂದ್ರೆ ವಾಸನೆ. ಏನು? ಹೌದೌದು. ಸುಮ್ಮನೆ ಅವನನ್ನು ಕೈಲಾಸ ವಾಸನೆ ಅಂತ ಹೇಳುದಲ್ಲ. ಅವ ಇರುವುದರಿಂದ ಕೈಲಾಸವೇ ವಾಸನೆ. ಆ ಶಬ್ದಕ್ಕೊಂದು ಹಾಗೆ ಅರ್ಥ ಉಂಟಲ್ಲ. ಹಾಗೆ ಎಲ್ಲಿ ಸುಳ್ಳಾಗಿರ್ಲಿಕ್ಕಿಲ್ಲ, ಯಥಾರ್ಥವಿರ್ಬೋದು ಅಂತ ಗ್ರಹಿಸ್ತೇನೆ. ಅಲ್ಲೇ ಆಯ್ತವಲ್ಲ ನಾನು. ಹೌದೌದೌದು. ಮತ್ತೆ ನಿಮಗೆ ಅನುಭವಕ್ಕೆ ಬರ್ತದೆ ಅಂತಲ್ಲ. ಯಾರು ಏನು ಅಂತ ಅಂತ ಕೇಳಿದೆ. ಈಗ ಉತ್ತರಿಸಬಹುದು ಅಂತ ನನಗೆ ಧೈರ್ಯ ಬಂತು. ಕಾರಣ ನೀವು ಯಾರು ಅಂತ ನನಗೆ ತಿಳಿದು ಬಂತು. ಹೇಗೆ ಉತ್ತರಿಸುವುದು? ಅದು ನನಗೆ ಬೇಸರ ಆಗಲಿಲ್ಲ. ಅದು ನಿನ್ನ ಮೃದು ಮನಸ್ಸು ನನಗೆ ಅರ್ಥ ಆಗ್ತದೆ. ಅಯ್ಯೋ, ಪಾಂಡಿಗೆ ಹೇಗಿದ್ದೇನೆ ಅಂತ ಒಳಗೆ ದೊಡ್ಡ ದೊಡ್ಡ ಶರೀರದವ್ರದೆಲ್ಲ ಮನಸ್ಸು ಹಾಗೆ ತುಂಬಾ ಹಗುರ ಮೃದು. ಅವ್ರ ಮೃದು ಸ್ವಭಾವ. ಹಗುರ ಅಲ್ಲ, ಹಗುರ ಮಗುವಿನಂತೆ ಅವರ ಸ್ವಭಾವ. ಹಗುರ ಹಗುರ ಮಗುವಿನಂತೆ ಅವರ ಸ್ವಭಾವ. ಮುಗಿದ ಮುದುಕ ಮುಗಿದ ಅಲ್ಲ, ಮುಗಿದ ಮುಗ್ಧ. ಹಾಗೆ ನೀವು ಪಕ್ಕದ ಶಬ್ದವನ್ನು ಬಿಡಿಸಿ ಹೇಳುವಾಗ ಕೇಳುವಾಗ ಹಾಗೆ ಹೇಳಿದ್ದೇನೆ. ಮುದುಕನಾಗಿ ಹೇಳಿದ್ದೇನೆ ಮುಗ್ಧ ಅಂತ ಹೇಳುವಾಗ ಮುಗ್ಧ. ಸರಿ, ನಿಮ್ಮ ಹಾಗೆ ನಮ್ಮ ಅಂದ್ರೆ ನನ್ನ ಹುಟ್ಟು ಒಂದು ವಿಶಿಷ್ಟವಾದ. ಹೌದಾ? ನನ್ನ ಹಾಗೆ ಬದುಕಿನಲ್ಲಿ ಯಾರೂ ಇರ್ಲಿಕ್ಕಿಲ್ಲ. ಅಲ್ಲ ಹೇಳಿದ್ ನಾನು, ನನ್ನಂತ ಹುಟ್ಟು ಯಾರಿಗೂ ಸಿಗ್ಲಿಕ್ಕಿಲ್ಲ. ಈಗ ನಾನು ನನ್ನ ಬಿಸಾಡಿದ್ದಂತ ಹುಟ್ಟಿದೆ. ಇದರಲ್ಲಿ ಮಣ್ಣಿನ ಹೆಂಟ ಬಿಸಾಡಿ ಬಿಟ್ಟಿದ್ದ. ಮಣ್ಣಿನ ಹೆಂಟೆ ಬಿಸಾಡಿ. ಇದು ಮಣ್ಣಿನ ಹೆಂಟೆಗೆ ಬಿಟ್ಟಾಗದಲ್ಲ. ಇದು ಬಿಸಾಡಿದ ನನ್ನಾಗಿದ್ದ ನನ್ನ ಶರೀರ. ಇದು ಮೃದು ಶರೀರ. ಆದ್ದರಿಂದ ಮಣ್ಣಿನ ಹೆಂಟ ಯಾವ
ಒಂದು ಪ್ರಶ್ನೆ ಹೇಳ್ತೇನೆ. ನೀರಿನ ಮಧ್ಯೆ ಒಂದು ಗಿಡ ಬೆಳೀತದೆ, ನೀರಿನ ಮಧ್ಯ. ನೆಲವನ್ನು ಆಶ್ರಯಿಸಿ ಒಂದು ಗಿಡ ಬೆಳೆತದೆ. ಹೌದು, ಅದು ಜಲಸಸ್ಯ, ಇದು ಭೂಸಸ್ಯ. ಎರಡನ್ನು ಪರೀಕ್ಷಿಸಿ ದಾಳೆ ಮಾಡಿ ಪ್ರಮಾಣಿಸಿ ಕಂಡ್ರೆ ಯಾವುದು ಮೃದುವಾಗಿರ್ತದೆ, ಯಾವುದು ಕಠಿಣವಾಗಿರ್ತದೆ? ನೀರಿನಲ್ಲಿ ಇದು ಮೃದುವಾಗಿರ್ತದೆ. ಅಂದ್ರೆ ನನ್ನ ಶರೀರ ನೋಡುವಾಗ ಗೊತ್ತಾಗಿಲ್ಲ ನನಗೆ. ನೀರಿನಲ್ಲಿ ಉಂಟು. ಇದು ನೀರಿನಲ್ಲಿ ಇರುವುದ, ನೀರಿನ ಮಧ್ಯದಲ್ಲಿ ಒಂದು ದ್ವೀಪ. ಸೀದಾ ಒಳ್ಳೆದಾಯ್ತು. ನಾನು ಕಲ್ತಿನಿಂದ ನೀರು ಕಲ್ಲಿನ ಒಳಗೋ, ಕಲ್ಲಿನೊಳಗೆ ನೀರು. ನೀರು ಆರು ಕಲ್ಲುಗಳೆರಡು ನಮ್ಮೊಳಗು, ನೀನು ನನ್ನೊಳಗು, ನಾನು ನಿನ್ನೊಳಗು. ಹಾಗೊಂದು ಪ್ರಶ್ನೆ ಮಾಡಲಿಕ್ಕೆ ಬರ್ತದೆ. ಅಂತೂ ಇಂತೂ ಒಳಗು ಹೊರಗು ಅನ್ನೋದಕ್ಕಿಂತ ಮಿಗಿಲು ನೀರಿನ ಮಧ್ಯ ಒಂದಿಷ್ಟು ಮಣ್ಣಿನ ಮೇಲೆ ಒಂದು ಮನೆ ಕಟ್ಟಿಕೊಂಡು ಬದುಕನ್ನು ಇಲ್ಲಿಯವರೆಗೆ ಸಾಗಿಸಿಕೊಂಡು ಬರ್ತದೆ. ಓ, ಇದು ನಡುಗುಡ್ಡೆಯಲ್ಲಿ ಹುಟ್ಟಿದವರು. ಹೌದೌದು, ಅದು ನಡುಗುಡ್ಡೆ. ಹೌದೌದು, ಸುತ್ತ ಬಿಳಿ 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 ನೊರೆ ಹಾಲಿನ ಹಾಗೆ ಅದಕ್ಕೆ ಬರ್ತದೆ ಆ ನೀರು. ಹೌದೌದು. ಹೀಗಾಗಿ ತೆರೆ ಬರುವಾಗ ನೊರೆ ನೊರೆ ಕಾಣಿಸ್ತದೆ. ಅಲ್ಲಿ ಹಾಗೆ ಅಂತಲ್ಲ, ವೈಕುಂಠದಲ್ಲಿ ಅಲ್ಲಿ ನಾನು ನೋಡ್ಲಿಲ್ಲ, ಹೇಳುದನ್ನು ಕೇಳಿದೆ. ನೋಡದೆ ನೀನು ಹೇಳುವುದನ್ನು ನಾನು ಹೋಗ್ತೇನೆ. ಹೌದು, ಹಾಗೆ ನಾನು ನೋಡುದನ್ನು ಅನುಭವ ಸ್ವೀಕರಿಸಿ ಆಡ್ತು. ತಂದೆ ತಾಯಿಗಳು ಯಾರು ಅಂತಲೇ ಗೊತ್ತಿಲ್ಲ, ನಿನಗ ಬುದ್ಧಿ ಬೆಳೆದಾಗಿನಿಂದ ಅವರನ್ನು ಕಂಡದ್ದೇ ಇಲ್ಲ. ಯಾರಿಗೆ ಗೊತ್ತಿಲ್ಲ? ನನಗೆ 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 ಬುದ್ಧಿ ಬೆಳೆದ ದಿನದಿಂದ ತಂದೆ ತಾಯಿಗಳ ಮುಖ ನಾನು ನೋಡಿದ್ದಿಲ್ಲ. ಆ ತಂದೆ ತಾಯಿ ಇಲ್ಲ ಅಂತಲ್ಲ. ತಂದೆ ತಾಯಿ ಇಲ್ಲ ಅಂತಲ್ಲ, ತಂದೆ ತಾಯಿ ಇಲ್ಲದ್ರೆ ನಾನು ಹೇಗೆ ಹುಟ್ಟಿದ? ಅಲ್ಲ, ನೀನೆಲ್ಲಿ ಆದ್ರೂ ನನ್ನ ಆಗ ಅಂತ ನಾನು ಭಾವಿಸಿದೆ. ನನಗೆ ಗೊತ್ತ ಅಪ್ಪ ಅಮ್ಮ ಇಲ್ಲ ಅಲ್ಲ, ಅದಕ್ಕೆ ನನ್ನ ವ್ಯವಹಾರ ನೋಡೋಕೆ ಗೊತ್ತಾಗುದಿಲ್ಲ. ಹೌದು, ನಮ್ಮದು ಹಾಗಲ್ಲ. ನಮಗೆ ತಂದೆ ತಾಯಿಗಳನ್ನೆಲ್ಲ ಬಿಟ್ಟರೆ ಮತ್ತೆ ಉಂಟ ಎಂತದ್ದು ಮತ್ತೆ ಬಂಧು ಬಳಗ ನೆಂಟು ಇಷ್ಟು ಬಂಧುಗಳಿದ್ದಾರೆ. ಹೌದು, ಹೌದಾ? ನೆಂಟರಿದ್ದಾರೆ, ಉಂಟು. ನನ್ನವರು ಅಂತ ಆಡಿಕೊಳ್ಳುವುದಕ್ಕಿದ್ದಾರೆ. ಈಗ ನೀನು ನನಗೆ ಬಂದು ಅಲ್ಲ, ನಾನು ಇಲ್ಲಿವರೆಗೆ ಬಂದು ಅಲ್ಲ, ಅದು ಆ ಬಂದ ಅಲ್ಲ. ಅಲ್ಲ, ಇಲ್ಲಿವರೆಗೆ ಬಂದು ಅಂತ ಆಗಲಿಲ್ಲ ಅಂತ. ಹಾಗೆ ನನ್ನನ್ನು ಪ್ರೀತಿಯಿಂದ ಯಾರು ಕಂಡರು, ಯಾರು ನನ್ನನ್ನು ಮಗುವನ್ನ ಭಾವದಿಂದ ನುಡಿಸಿದ್ರು, ಯಾರು ಹೊತ್ತೊತ್ತಿಗೆ ನನಗೆ ಉಣಿಸಿದ್ರು, ಯಾರು ನನ್ನನ್ನು ಪೋಷಿಸಿ ಬೆಳೆಸಿದ್ರು, ಅವರೆಲ್ಲರೂ ನನಗೆ ಬಂಧುಗಳು, ಬಾಂಧವರು, ಸುಜನರು. ಒಂದು ದೃಷ್ಟಿಯಿಂದ ಬಹಳ ಒಳ್ಳೇದು. ಯಾರಿಗೂ ಬೇಸರ ಆಗಲಿಕ್ಕೆ. ಯಾರು ಮಗು ಅಂತ ನೋಡಿದ್ರು ಅವರು ನಿನಗೆ ತಂದೆ ತಾಯಿಗಳ ಸ್ಥಾನ. ತಂದೆ ತಾಯಿಗಳು. ಯಾರು ನೆಂಟರು ಅಂತ ನೋಡಿದ್ರು ಅವರು ನಿನಗೆ ನೆಂಟರಿಷ್ಟರ ಹಾಗೆ. ಹೌದು. ಯಾರು ನಿನ್ನ ಬಂಧುಗಳು ಅಂತ ಭಾವಿಸಿ ಅವರೆಲ್ಲ ನಿನಗೆ ಬಂಧುಗಳು. ಹೌದು. ಯಾರು ನಿನ್ನನ್ನು ಹೆಂಡತಿಯಿಂದ ತಿಳಿದ್ರು ಅದಲ್ಲ, ಇದೆಂತ ದೋಷ ಏರ್ಪಡಿ. ಅದೊಂದು ಸಂಬಂಧ. ತಂಗಿ ಅಂತ ಭಾವಿಸಿದ್ರೆ ನಾನು ತಂಗಿ ಆಗ್ತೇನೆ, ಅವ ನನಗೆ ಅಣ್ಣ ಆಗ್ತಾನೆ. ನಾನು ಅಣ್ಣ ತಮ್ಮ ಅಂತ ಗ್ರಹಿಸಿದ್ರೆ ಆ ಬಗೆಯಲ್ಲಿ ಸಂಬಂಧ ಬಿಟ್ಟುಕೊಳ್ತಾರೆ. ಇದೆಂತದ್ದು ಹೆಂಡತಿ ಹೆಂಡತಿ ಆಗಿಲ್ಲಲ್ಲ, ಅದು ಸಮಾಧಾನ ಆಯ್ತು ನನಗೆ. ಅದು ಬೇಕು ಹೇಳಿದ್ದಲ್ಲ ನಾನು. ಎಲ್ಲ ವಿಧದ ಆ ಸಂಬಂಧಗಳನ್ನು ನೀನು ಒಪ್ಪಿದ್ರೆ ಇದನ್ನು ಒಪ್ಪಿದರೆ ನಮಗೆ ಕಷ್ಟ ಆಗ್ತದೆ. ಓ, ಇನ್ನು ಆಗ್ಲಿಲ್ಲ ಅನ್ನೋ ಬೇಸರಲ್ಲ ನಿನಗೆ? ಆಗ್ಲಿಲ್ಲಲ್ಲ ಅಂದ್ರೆ ಸಂತೋಷ. ಹಾಗುಂಟ. ನಿರ್ಗತಿಗಳಾಗಿದ್ದೇನೆ, ಅದನ್ನೇ ಹೇಳಿದ್ದು ನಾನು. ಅತಿಶಯದ ಕುಲದಲ್ಲಿ ಹುಟ್ಟಿ ಮಧ್ಯ ಕಾಣದೆ ಬಂದೆ. ಅದೇ ಕಷ್ಟ ಆಗುವುದು. ಈಗ ಸಾಗಲಿಕ್ಕೆ ಕೂಡದೇ ಇದ್ದವರು ಹುಟ್ಟಿನ ಹಿನ್ನೆಲೆಯನ್ನು ಹೇಳಿ ಸೋಲಿಸಿಬಿಟ್ಟು. ಹೌದು. ಹೀಗೆ ಯಾಕಪ್ಪ ಹೇಳಬೇಕು? ಅಲ್ಲೇ ಅವರಿಗೆ ಸಾಕಲಿಕ್ಕೆ ಆಗುವುದು. ನೀನು ಉತ್ತಮ ಮನೆತನದಲ್ಲಿ ಹುಟ್ಟಿದವರು, ಅತಿಶಯದ ಕುಲ ಅಂತ ಹೇಳಿದ್ದೆ. ಅದೇ ಹೇಳಿದ್ದರಿಂದ ನಿನಗಾದ ಸಂಕಟ ಏನು ಕೇಳಿದ್ರೆ ಸಾಮಾನ್ಯರಾಗಿ ಬದುಕಲಿಕ್ಕೆ ಆಗುವುದಿಲ್ಲ, ಆಗುವುದಿಲ್ಲ. ಅತಿಶಯತೆಯನ್ನು ಬದುಕಲಿಕ್ಕೆ ಇಲ್ಲ, ಅದು ಕಷ್ಟ ಆಗುವುದು. ಆರಕ್ಕೆ ಏರುವುದಿಲ್ಲ, ಮೂರಕ್ಕೆ ಇಳಿಯುವುದಿಲ್ಲ. ಹಾಗೆ ಒಂದು ಜೀವನವನ್ನು ಕಷ್ಟದಿಂದ ಸಾಗಿಸುತ್ತಿದ್ದಾರೆ. ಉತ್ತರಿಸುವ ಬಗೆ ಎಂತು? ಈ ತೀರ್ಮಾನಕ್ಕೆ ಬಂದ ಮೇಲೆ ಪ್ರಾಯಕ್ಕೆ ಬಂದ ಹೆಣ್ಣಿಗೆ ಸಹಜವಾಗಿ ಆಗಬೇಕಾದ ಸಂಸ್ಕಾರ ಏನು? ಮದುವೆಯ ಸಂಸ್ಕಾರ. ನಾನು ಪ್ರಾಯಕ್ಕೆ ಬಂದಿದ್ದೇನೆ, ಅದು ಆಯ್ತು. ಹಾಗೆ ಇಲ್ಲ, ಮದುವೆ ಅನ್ನೋ ಸಂಸ್ಕಾರ ಆಗಲಿಲ್ಲ, ಅದೊಂದಾಗಲಿಲ್ಲ. ನನಗೆ ನನ್ನ ಬದುಕಿನ ಗತಿಯನ್ನು ಅಂದ್ರೆ ಗಂಡನ ಸ್ಥಾನದಲ್ಲಿ ಬದುಕಿ ಬರುವವನನ್ನು ನಾನೇ ಅರಸುತ್ತಾ ಹೀಗೆ ನೇರವಾಗಿ ದೂರ 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 ಸಾಗಿ 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 ಇಷ್ಟು ದೂರಕ್ಕೆ ಸದ್ಯಕ್ಕೆ ಇಲ್ಲಿಗೆ ಬಂದು ಸೇರಿದ್ದೇನೆ. ಗತಿಯ ಕಾಣದೆ ನಾ ಬಂದಿದ್ದೇನೆ. ಮೋಹಿನಿ ಹೇಳುವುದೇ ಬೇಡ. ಆಗಲೇ ಅಂದಾಜು ಮಾಡಿ ಆಗಿದೆ. ಎಂತ ಆಗಲ್ಲ, ಅದೇ ಹೆಸರಿಗೆ ಬೇಕು ನಿನಗೆ. ಯಾಕೆ? ಎಂಥವರನ್ನಾದರೂ ಮೋಹಿಸುವಂತಹ ಒಂದು ಸೌಂದರ್ಯವನ್ನು ನೀನು ಹೊಂದಿ. ಕೇವಲ ದೇಹ ಸೌಂದರ್ಯ ಅಂತ ನಾವು ಸಂಸ್ಕಾರ ಸೌಂದರ್ಯವನ್ನು ಹೊಂದಿ. ನೀನಾಡುವ ನುಡಿಗಳು, ನೀನು ಸಾಗುತ್ತಿರುವಂತಹ ನಡೆ,
ಕೈಗೊಂಡಂತಹ ವ್ಯವಹಾರದ ಕುರಿತಾದ ನಿನ್ನ ನಿಲುಮೆ ಇದೆಲ್ಲವನ್ನು ಭಾವಿಸಿದರೆ ನೀನು ನೋಡಿ ಎಂಥವರನ್ನಾದರೂ ಆಕರ್ಷಿಸುವಂತಹ ವರ್ಚಸ್ಸು ಸಾಮರ್ಥ್ಯ ಅದರಲ್ಲಿದೆ ಅನ್ನೋದು ಸ್ಪಷ್ಟ. ಈಗ ಅದಕ್ಕಾಗಿ ಬೇಸರಿದೆ. ಹೌದು, ನನಗೂ ಗತಿ ಇಲ್ಲ, ನಿನಗೂ ಗತಿ ಇಲ್ಲ. ನನಗೆ ಮತಿ ಇಲ್ಲ ಅಂತ ಹೇಳಿಲ್ಲ. ಇಲ್ಲ, ಮತಿ ಬಂತ ಕಳನೇ ಮೋಹಿನಿ ದುಃಖ ಬಿಡು. ನಿನ್ನದಾದಂತಹ ವ್ಯಥೆಯ ಕಥೆಯನ್ನು ಆಲಿಸಿ ಅಬ್ಬಾ ಏನಾಯ್ತು? ಬುಟ್ಟಿಗೆ ಸಂಕಟವು ನೀವು ತಿನ್ನಲಿಲ್ಲ ಮತ್ತೆ ದಿನ ಬದಲಿದೆ ಮಲಗಿದ್ದು ನೀವು. ಹೌದಪ್ಪ. ಯಾಕೆ ಹುಟ್ಟಿದ ಕ್ಷಣದಲ್ಲಿ ರಕ್ಷಿಸಬೇಕಾದವರನ್ನು ಕಳಕೊಂಡಿ. ಹೌದು, ಅನೇಕರು ನಿನ್ನ ಕುರಿತಾಗಿ ವಾತ್ಸಲ್ಯವನ್ನು ತಡೆದು ರಕ್ಷಿಸುವುದಕ್ಕೆ ಮುಂದಾದರು. ಈ ಕಾಲದಲ್ಲಿ ಅವರೊಂದಿಗೆ ಬೆರೆತು ಬದುಕುವುದಕ್ಕೆ ನಿನ್ನ ಮನಸ್ಸೊಪ್ಪದೆ ನಿನ್ನ ಬದುಕಿನ ನಿನ್ನ ಭವಿಷ್ಯದ ಗತಿಯನ್ನು ಅರಸುತ್ತಾ ಹೊರಟಿ ಇಷ್ಟರ ತನಕ ಎಲ್ಲಿಯೂ ಒದಗದೆ ಹೋಯಿತಲ್ಲ, ಎಂತಹ ಒಂದು ಹೀನಾಯವಾದ ಸ್ಥಿತಿಯಾಗಿ ಹೋಯಿತು ಅನ್ನುವುದಕ್ಕಾಗಿ ಒಂದು ಕ್ಷಣ ನನ್ನ ಮನಸ್ಸು ಮಮ್ಮಲ ಮರುಗಿದ್ದರು. ಆದರೆ ವ್ಯಥೆ ಬಿಡು. ಒಂದು ದೃಷ್ಟಿಯಿಂದ ನೀನು ನಾನು ಒಂದೇ. ಅದೇ ಒಂದೇ ಬೆಟ್ಟದಾನೆ. ನನಗೂ ಹಾಗೆ ಅಪ್ಪ ಅಮ್ಮ ಎಲ್ಲ ಇಲ್ಲ. ನಿನಗೂ ಅಪ್ಪ ಅಮ್ಮ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂದ್ರೆ ಇದ್ದಾರೆ, ಇದ್ರೆ ಇಲ್ಲದ ಹಾಗೆ ನನಗೊಂದು ಪ್ರಯೋಜನ ಲೆಕ್ಕಕ್ಕಿಲ್ಲ. ನಿನಗೆ ಲೆಕ್ಕಕ್ಕಿದ್ದಾರೆ ಆದ್ರೆ ಕಾಣ್ಲಿಕ್ಕಿಲ್ಲ. ನನಗೆ ಕಾಣ್ಲಿಕ್ಕಿದ್ದಾರೆ ಲೆಕ್ಕ ಲೆಕ್ಕ ಬಿಡಬಾರ್ದು. ಹಾಗಾಗಿ ಒಂದು ದೃಷ್ಟಿಯಿಂದ ಇದು ನಾವಿಬ್ರು ತಪ್ಪಲಿ, ನಾವಿಬ್ಬರು ತಪ್ಪಲಿಗಳು. ತಪ್ಪಲಿಗಳು ಗಡು ಗಡುಗಳು ಬಿಡ್ಲಿಕ್ಕಿಲ್ಲ. ಆಸರೆ ನಾನು ಆಲೋಚನೆ ಮಾಡುದು. ಈ ಬಸ್ತಾಸುರ ತಪ್ಪಲಿ. ನಾನು ಹೇಳಿದ್ರೆ ಸರಿ ಆಯ್ತು. ಅದೇ ನಾನು ತಪ್ಪಲಿ.
ನಿನ್ನನ್ನು ಆಶ್ರಯಿಸಿ ಪೋಷಿಸುವ ಒಂದು ನಿರ್ಣಯವನ್ನು ನಾನು ಹೊಂದಿದ್ದೇನೆ. ಆದ್ದರಿಂದ ಯಾರು ಇಲ್ಲ ಅನ್ನೋ ಹಾಗೆ ದುಃಖಿಸಬೇಕಾದದ್ದು ಇನ್ನು ನಿನಗೆ ನಾನೆಲ್ಲ ಪೊಲೀಸ್ ಸುಖ ನೀನು ಸಂತೋಷ ಪಡು. ನನಗೊಂದು ಗತಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಲ್ಲ. ನನ್ನ ಮತಿಗೆ ಬರ್ತಾನೆ ಕಲಿನೊಳಗಲ್ಲ ಕಲೆಯೊಳಗೆ ನೃತ್ಯ ಕಲೆಯಲ್ಲಿ. ಹೌದು ನನಗೆ ನಾಟ್ಯ ಅಂತ ಹೇಳಿದ್ರೆ ಬಲು ಪ್ರೀತಿ. ಹೌದಾ? ಬಲು ಮೆಚ್ಚು. ಅಲ್ಲ ನನಗೂ ನಾಟ್ಯ ಅಂದ್ರೆ ಪ್ರೀತಿ ಅಲ್ಲದೆ ಅಲ್ಲ. ನಿನಗೂ ಪ್ರೀತಿ ಹಾಗೆ ಸಮಾನ ಅಭಿರುಚಿ ಉಂಟು. ಸಮಾನ ಅಭಿರುಚಿ ಅದು. ನಾಟ್ಯ ಅಂದ್ರೆ ಹೆಚ್ಚು ಪ್ರೀತಿ, ನನಗೆ ನಾಟ್ಯ ಅಂದ್ರೆ ಪ್ರೀತಿ ಇಲ್ಲದೇ ಇಲ್ಲ. ಅಂದ್ರೆ ಕಡಿಮೆ ಪ್ರೀತಿ ಅಂತ ಅಲ್ಲ, ಹಾಗಲ್ಲ. ಎರಡು ಒಂದೇ ವಾಕ್ಯ ಯಾಕೆ? ಯಾರು ಸ್ವಲ್ಪ ವ್ಯತ್ಯಾಸ ಬದಲು ಮಾಡು. ಅಯ್ಯ ನನಗೊಂದು ಮನಸ್ಸುಂಟು. ಅಂದ್ರೆ ನನ್ನೊಳಗೆ ಒಂದು ಪೂರ್ವದಲ್ಲಿ ಇಚ್ಛೆಯನ್ನು ಮಾಡಿದ್ದೇನೆ. ಯಾವನು ಈ ನೃತ್ಯ ಕಲೆಯಲ್ಲಿ ಹಸ್ತಭಾವದೊಳಗೆ ನನಗೆ ಅನುವರ್ತಿಯಾಗಿ ಅಥವಾ ನನ್ನ ಸರಿಸಮಾನವಾಗಿ ಸಾಗಿ ಬರ್ತಾನೆ, ನನ್ನನ್ನು ಅನುಸರಿಸ್ತಾನೆ ಅಥವಾ ನನ್ನನ್ನು ಸರಿದೂಗಿ ಹಿಮ್ಮೆಟ್ಟಿಸ್ತಾನೆ, ಅಂಥವನನ್ನೇ ನಾವಲಿಸ್ತೇನೆ, ಅಂಥವನೇ ನನಗೆ ಗಂಡ ಅಂತ ಅದೊಂದು ನಿರ್ಣಯ ಮಾಡಿ. ಹೌದೌದೌದು, ಒಬ್ಬೊಬ್ಬರದ್ದು ಒಂದಂತ ಇರ್ತದೆ. ನನಗೆ ಹೀಗೆ ನೃತ್ಯ ಕಲೆಯಲ್ಲಿ ಅರ್ಥಭಾವದಲ್ಲಿ ಯಾವನು ನನಗೆ ಹೊಂದಾಣಿಕೆಯಾಗುವ ಹಾಗೆ ಬರ್ತಾನೆಯೋ ಅಥವಾ ನನ್ನ ಮೀರಿ ನಿಲ್ತಾನೆಯೋ, ಅನುವೃತ್ತಿಯಾಗಿ ಬರ್ತಾನೆ, ಅವನೇ ನನ್ನ ಗಂಡ, ಅವನನ್ನೇ ಮದುವೆಯಾಗುತ್ತೆ. ನೀನೇನು ಬಾಯಿ ಬಿಡುದು? ಸಮಯ ಬಿಡು ಮನದ ಸಂಶಯವ, ಮನದ ಸಂಶಯವ ಬಿಡು. ಅರಿದಿರುವ ತಾಂಡವ ನೃತ್ಯಗಳ ಸಹಿತ
ನಿನ್ನೊಡ ಸ್ನೇಹದಿಂದಲೇ ನಲಿವೆ ಸ್ನೇಹದಿಂದಲೇ ನಲಿವೆ ಎನ್ನನು ಮೋಹದಿಂದಲೇ ಒಲಿವೆ ಎನ್ನನು ಮೋಹದಿಂದಲೇ ವರಿಸೆ ತ್ರಿಜಗದಿ ಧನ್ಯ ತ್ರಿಜಗದಿ ಧನ್ಯ ಕಾಲಿಂದ ಕಾಳಾಗಿವೆ ಬಿಡುಮನದ ಸಂಶಯ ಬಿಡುಮನದ ಸಂಶಯವ ಮೋಹಿನಿ ಮನದ ಸಂಶಯವನ್ನು ಬಿಡು. ಇದು ನೀನು ಮಾಡಿಕೊಂಡ ಸಂಕಲ್ಪ ಅಲ್ಲ. ಮತ್ತೆ ನೀನೆಲ್ಲಾದ್ರೂ ನಂಬುವುದಾದರೆ ನಿನ್ನ ದೈವವೇ ನಿನ್ನಿಂದ ಮಾಡಿಸಿದ ಸಂಕಲ್ಪ. ನೀನು ಬೇರೆ ಯಾವ ನಿರ್ಧಾರವನ್ನು ಮಾಡುತ್ತಿದ್ದರು, ಇನ್ನು ಬೇರೆ ಯಾರಾದ್ರೂ ನಿನ್ನ ವರರಾಗುತ್ತಿದ್ದರು ಏನು, ನಿನ್ನ ಈ ನಿರ್ಣಯದ ಅನುಸಾರವಾಗಿ ನಿನ್ನ ಕೈ ಹಿಡಿಯಬಲ್ಲಂತಹ ಮತ್ತೊಬ್ಬಾತ ಗಂಡು ಈ ಪ್ರಪಂಚದಲ್ಲಿ ಇಲ್ಲ. ಅಂದ್ರೆ 3 ಲೋಕದಲ್ಲಿ ನಾನೊಬ್ಬನೇ. ಅದು ಹೇಗೆ ನಿನಗೆ? ಯಾಕೆ ಬೇಕು ಅನ್ನುವುದಕ್ಕಾಗಿ ಅಲ್ಲ, ಪರಶಿವನ ಸಾನ್ನಿಧ್ಯದಲ್ಲಿ ನಾನಿದ್ದ ಮಾತಾಡಿದ್ದು. ಹೌದು, ಅವನಿಗೆ ನಟರಾಜ ಅಂತ ಹೆಸರು. ಹೌದೌದೌದು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನೋಡ್ಬೇಕು, ಸದಾ ಕಾಲ ಜನ ಬಂದವರು ಹಾಗೆ ಕುಳಿತುಕೊಂಡೇ ಇರು. ಒಮ್ಮೊಮ್ಮೆ ಎಚ್ಚರ ಆಯ್ತು ಅಂತ ಆದ್ರೆ ಮತ್ತೆ ಸಮಯದ ಪರಿಜ್ಞಾನ ಇಲ್ಲ, ಮತ್ತೊಂದು ಇಲ್ಲ. ಇನ್ನೊಂದ್ಸಲ ಪ್ರಾರಂಭ ಮಾಡಿದ್ರೆ ನಿಲ್ಲಿಸುವುದೇ ಇಲ್ಲ. ಎಂತದ್ದು? ಕುಣಿತ, ತಾಂಡವ. ತಾಂಡವ. ಇನ್ನು ಹಾಗೆ ಎಂತದ್ದು? ಅಭಿನಯ ಮಾಡಿ. ಅಯ್ಯೋ, ನೀನು ನೋಡಬೇಕು, ಕಾಲೆಲ್ಲ ಎಷ್ಟು ಮೇಲಕ್ಕೆ ಹೋಗ್ತದೆ ಪರಶಿವನ ಹಾಗೆ ಮತ್ತೆ ನಾವೆಲ್ಲ ಕೂತು ನೋಡಿದವರಲ್ಲ ನಿತ್ಯ ತಾಂಡವನರ್ತನ. ಅದು ಅವ ಮಾತ್ರ ಕುಣಿಯುವುದಲ್ಲ, ಅಲ್ಲಿ ಒಟ್ಟಿಗೆ ಅವಳು ಕುಣಿದುಕೊಂಡು ಪಾರ್ವತಿ ಗಿರಿಜೆ ಹಾಸ್ಯ ಹಾಸ್ಯ ಅವರದ್ದು ಹಾಸ್ಯ ಅದರಿಂದ ಹಾಸ್ಯ ಲಾಸ್ಯ ಹಾಸ್ಯ ನೀನು ಹೇಳಿದ ಹಾಸ್ಯ. ನನಗೆ ಅವಳು ಕುಣಿಯುವುದು ನೋಡುವಾಗ ಹಾಸ್ಯದಾಗ ಕಂಡಿತು. ಹಾಗೆ ಕೆಲವರು ಕುಣಿಯುವಾಗ ನಗುವುದು. ಹಾಸ್ಯ ಅದು ಹಾಸ್ಯ ಇದು ಲಾಸ್ಯ. ಲಾಸ್ಯ ತಾಂಡವ ಮತ್ತು ಲಾಸ್ಯ. ಲಾಸ್ಯ ಎರಡು ಮಾತಾಡಿ. ಇದೆರಡನ್ನು ಏಕಪ್ರಕಾರವಾಗಿ ನೋಡಿ 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 ಈಗ ನಿಜವಾಗಿ ಹೇಳಿದ್ರೆ ನನಗೆ ನಾ ಅಂದ್ರೆ ಬೇಸರಾಯಿತು. ನಾಟ್ಯವೇ ಅದೇನು ಹಾಗೆ? ಅದೇನು ಹಾಗೆ? ಎಂತದಕ್ಕೆಂತ ಇಲ್ಲ, ಯಾವಾಗ ಅಂತಿಲ್ಲ, ಒಟ್ಟು ಕುಣಿಯುವುದೇ ನಾಟ್ಯ. ಶಿವನಿಗೆ ಅದು ಮೆಚ್ಚು. ಹೌದು, ಅವನಿಗೆ ಮೆಚ್ಚುಗೆ ಹೌದು. ನಿನಗೆ ಅವನಿಗೆ ಮೆಚ್ಚುತ್ತದೆ ಇಲ್ವ ಅಂತ ಯೋಚಿಸಬೇಕು. ಪ್ರಧಾನ ಅದು ಬೇಕಾಗ್ತದೆ. ಆದ್ದರಿಂದಲೇ ಬೇಕಾದಂತಹ ನೃತ್ಯದ ಮಟ್ಟುಗಳನ್ನು ಎಲ್ಲ ನಾನು ಕರಗತ ಮಾಡಿಕೊಂಡಿದ್ದೆ. ವಿವಿಧ ಭಂಗಿಗಳನ್ನು. ಒಂದು ದೃಷ್ಟಿಯಿಂದ ನೀನು ಇಂತಹ ನಿರ್ಣಯವನ್ನು ಮೊದಲೇ ಆಡಿದ್ದೇ ಒಳ್ಳೇದಾಯಿತು. ಮದುವೆಯಾಗಿ 4 ದಿವಸ ಕಳೆದ ಮೇಲೆ ನನ್ನನ್ನು ಸೋಲಿಸಿ ಅಂತ ಹೇಳುವ ಹೆಂಡತಿಗಿಂತ ಮದುವೆ ಆಗುವುದಕ್ಕೆ 4 ದಿವಸ ಮೊದಲೇ ಸೋಲಿಸಿ ಅಂತ ಹೇಳುವ ಹೆಂಡತಿ ಉಂಟು. ಒಳ್ಳೆಯದು, ಮತ್ತೆ ಜಗಳ ಮಾಡ್ಲಿಕ್ಕಿಲ್ಲ. ಮೊದಲು ಏನಾಗಿತ್ತು? ಹಾಗಾಗಿ ಮದುವೆ ಆಗಬಹುದು ಹೇಳಿದ್ ನಾನು. ಅವಸರಕ್ಕೆ ಬೇಕಾದ್ರೆ ನೀವು ನಾಟ್ಯ ಮಾಡಿಕೊಂಡು ಕೂತ್ಕೊಳ್ಳುದು ಬೇಡ. ನಾವು ಮೊದಲು ಮದುವೆ ಏನು 4 ದಿವಸದ ಮತ ಕಳೆದದ್ದು ನಾಟಿನ ಮತ್ತೊಂದು ಬೇಗ ಆಗಿ ಮನೆಯವರ ಮುಂದೆ ಕುಣಿದು ತೋರಿಸುದು ನಾವು. ಮತ್ತೆ ಹಾಗೆಲ್ಲ ಇಲ್ಲ, ಅದನ್ನು ಮಾಡಿ ಆಗಬೇಕು. ಅದು ಇರ್ಲಿ. ಅದು ಹೇಗಂದ್ರೆ ಮದುವೆ ಆಗುವಾಗ ಮಾಡುವವರು ಸಿಗ್ತಾರೆ, ಅದು ಎತ್ತರ. ಇದು ಹಾಗಲ್ಲ, ಇದು ಪೂರ್ವದಲ್ಲೇ ನಿರ್ದೇಶ ಪಡೆದಿದೆ. ಹೌದಾ? ಹೌದಾ? ಹಾಗಿದ್ರೆ ಸರಿ. ಹಾಗಾದ್ರೆ ಸ್ವಲ್ಪ ದೂರ ಹೊತ್ತಿಗೆ ಮರದ ಬುಡದ ಕಡೆಗೆ ಹೋಗಿ ಆಮೇಲೆ ನಾನು ನೀನು ಜೊತೆಯಾಗಿ ಆರಂಭ ಮಾಡಿ ಮರದ ಬಿಡುತ್ತದೆ. ಹೌದೌದು. ಮರದ ಬಿಡುತ್ತದೆ. ಅದು ಸ್ವಲ್ಪ ಓ ಅಲ್ಲಿ ಚಂಪಕ ವೃಕ್ಷ ಕಾಣಿಸುತ್ತೆ ಅಲ್ವಾ? ಅಲ್ಲಿಯ ಬಾಗುವ ಚಂಪಕ ವೃಕ್ಷದ ಮೊದಲಿನ ಕಡೆಗೆ ಬಂದದ್ದಾಯ್ತು ನಾನು. ನನಗೆ ಯಾವುದರ ಪರಿಮಳ ಅಂದ್ರೆ ಗೊತ್ತಾಗುತ್ತೆ. ಹೂವಿನದ್ದು ಮತ್ತೆ ಅಲ್ಲ, ಸುಣ್ಣಮಯ್ಯ ಪರಿಮಳವನ್ನು ನಾವೇನು ಹೋಗ್ಲಿಲ್ಲ. ಅಲ್ಲ ಪರಿಮಳ ಅದು ಹಾಗೆ ಈ ಕೈ ಮುಟ್ಟಿ ಮುಚ್ಚಿ ನೋಡುವಾಗ ಏನು ತಿಳಿಯುತ್ತದೆ. ನೀನು ಪಕ್ಕನೆ ಸಂಪಿಗೆ ಮರದ ಬುಡದಲ್ಲಿ ಹೋಗಿ ನರ್ತನ ಮಾಡುವ ಅಂತ ಹೇಳಿದ್ ಯಾಕೆ ಅಂತ ನನಗೆ ತಲೆಗೆ ಹೋದದ್ದು ಏನು ಗೊತ್ತುಂಟ? ಕುಣಿದು ಮೈ ಡವರವಾಗಿ ವಾಸನೆ ಬರುವುದು ಬೇಡ ಅಂತ ಇಲ್ಲಿ ಅಂತ ಹೇಳಿದ್ದು. ಅದು ಒಂದು ಆಗ್ತದೆ, ಇಲ್ಲ ಅಂತ ಹೇಳಿಕ್ಕಿಲ್ಲ.
ಮತ್ತೆ ಮನಸ್ಸಿಗೆ ಏನೋ ಉನ್ಮತ್ತತೆ ಆಹ್ಲಾದ ಉತ್ಸುಕತೆ ಹಾಗೆ ಹೊಡಿತಾರೆ. ಕೆಲವು ಸಲ ಕುಣಿತ ನೋಡೋ ನಮ್ಗೆ ಕುಣಿತ ಇಷ್ಟ, ಅದು ನೋಡ್ಲಿಕ್ಕೆ ಕಷ್ಟ ಆಗುದು ಅದಕ್ಕೆ. ಅಯ್ಯೋ ಹೌದೌದು. ನಾವು ಈಗ ಒಂದು ಯುಗಳ ನಾಟ್ಯ, ಒಂದು ದ್ವಂದ್ವ ನಾಟ್ಯ ಮಾಡುದು. ನಾನೊಮ್ಮೆ ಕುಣಿದು ತೋರಿಸ್ತೇನೆ, ಮತ್ತೆ ಹಾಗೆ ನೀನು ಕುಣಿದು ತೋರಿಸ್ತೇನೆ. ಹಾಗೆ ಹೌದು. ಅಲ್ಲ, ಹಾಗಲ್ಲ, ನನ್ನದು ಲಾಸ್ಯ ನೀನು ಹಾಗೆ ಹೇಳಿದಾಗ. ಎರಡು ಜೊತೆ ಆಗುವಾಗ ಹೇಗೆ ಬರ್ತದೆ ಅಂತ ನಮ್ಮದೆಲ್ಲ ಗಟ್ಟಿ ಗಟ್ಟಿ. ಹೌದೌದು. ನಮ್ಮದು ಹುಸಿ ಗಟ್ಟಿ ಗಟ್ಟಿ ಎರಡು ಸೇರಿಸಿ ಆಗುವ. ಆರಂಭಿಸ್ತೇನೆ ಆರಂಭಿಸ್ತೇನೆ. ನಮಗೆ ಇನ್ನೊಬ್ಬರ ಹಂಗಿಲ್ವ ಆಯ್ತಲ್ಲ. ಇದು ಆರಂಭ, ಮತ್ತೆ ಇದು ಮೊದಲೊಮ್ಮೆ ಪ್ರಯೋಗ ಮಾಡಿ ನೋಡಿದ್ರ. ಒಂದು ಸುಲಭದಲ್ಲಿ ಆರಂಭ ಮಾಡುವ. ಈಗ ಸುಲಭ ಇದುವೇ ಸುಲಭ ಅಂತ. ಮತ್ತೆ ಕಷ್ಟದ ಬೇರೆ ಆಗಲ್ಲ, ಇದು ನಮಗೆ ಲೆಕ್ಕಕ್ಕೆ ಇಲ್ಲ. ಹಾಗೆ ಈಗ ಇನ್ನೊಂದು ತೋರಿಸ್ತೇನೆ ನಾನು. ಈಗ ಮದುವೆಗಿಂತ ಮೊದಲು ಇನ್ನೂ ಇದಕ್ಕೆ ಚಾಯ ಸಾಧ್ಯ ಕಷ್ಟ. ಏನಾಗ್ಲಿಕ್ಕಿಲ್ಲ. ಮದುವೆ ಆಗುವವರ ನಾನು ವಿರೋಧಿಸಿದ ರೀತಿಯಲ್ಲಿ ಎಷ್ಟು ಸಕ್ಷಮ ಇದ್ದಾನೆ ಅನ್ನೋದನ್ನು ಗ್ರಹಿಸಿಕೊಂಡು ಈಗ ಬಿಡಿ ಬಿಡಿ ಮಾಡಿದೆ. ಅಂದ್ರೆ ನಾನೊಮ್ಮೆ ನೀನೊಮ್ಮೆ ಈಗ ಜೊತೆ ಏಕಕಾಲದಲ್ಲಿ. ಓ ಇದೀಗ ಯುಗಾಳ ಆಗಲಿ. ಯುಗಾಳ ಆಗ್ಲಿಲ್ಲ. ದ್ವಂದ್ವ ಆಯ್ತು. ದ್ವಂದ್ವ ಆಯ್ತು. ಯುಗಾಳ ದ್ವಂದ್ವದ ಬಳಿಕ ಯುಗಾಳ.
ಏಕ ಏಕ ಹೊತ್ತಿನಲ್ಲಿ ಒಂದೇ ಹೊತ್ತಿನಲ್ಲಿ ಒಬ್ಬರಿಗೆ ಅಂತ ಹೋಗ್ಲಿಕ್ಕಿಲ್ಲ. ಬೇಗ ಮುಗಿದರೆ ಯಾಕಂದ್ರೆ ಆದಷ್ಟು ಬೇಗ ಮುಗಿದರೆ ಬೇಗ. ಮದುವೆ ಬೇಗ ಆಗ್ತದೆ ಮುಗಿಯಪ್ಪ